ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ತಂದಿರುವಂಥ ಒಂದು ಮನೆ ಮದ್ದು ತುಂಬಾ ಯೂಸ್ಫುಲ್ ಆಗಿದೆ. ಎಲ್ಲರೂ ಕೂಡ ಟ್ರೈ ಮಾಡಬಹುದು. ನೆಗಡಿ ಮತ್ತು ಕೆಮ್ಮಕ್ಕೆ ಒಂದು ಆರೋಗ್ಯಕರವಾದ ಮನೆ ಮದ್ದನ್ನು ಮಾಡ್ತಾ ಇದ್ದೇನೆ. ಮಾಡುವ ವಿಧಾನವನ್ನು ಈಗ ತೋರಿಸ್ಕೊಡ್ತೇನೆ, ಬನ್ನಿ, ಲೆಟ್ಸ್ ಗೋ. ನಾನಿವತ್ತು ನೆಗಡಿಗೆ ಮತ್ತು ಕೆಮ್ಮಕ್ಕೆ ಒಂದು ಆರೋಗ್ಯಕರವಾದ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ರೆಸಿಪಿ ಅಂದರೆ ಒಂದು ಔಷಧಿ, ಮನೆ ಮದ್ದು. ಇದರಲ್ಲಿ 2 ಲೋಟ ನೀರನ್ನು ತಗೊಂಡಿದ್ದೇನೆ. ಹಾಗೆ ಇದನ್ನು ಕುದಿಯೋಕೆ ಇಡ್ತೇನೆ. ಫುಲ್ ಕುದಿಬೇಕು ಇದು ನೀರು. ಬಹಳ ಬೇಗ ಕಡಿಮೆ ಆಗುತ್ತೆ ನೆಗಡಿ ಆದರೆ, ಮನೆಯಲ್ಲೇ ಮಾಡ್ಕೋಬಹುದು. ಈ ಕಡೆ ನಾನು ಸ್ವಲ್ಪ ಒಂದು 25 ಕಾಳು ಮೆಣಸನ್ನು ನಾನು ಪೌಡ್ರ್ ಮಾಡ್ಕೊತಾ ಇದ್ದೇನೆ. ಒಂದಿಷ್ಟು ಕಾಳು ಮೆಣಸನ್ನು ಪೌಡ್ರ್ ಮಾಡ್ಕೊತಾ ಇದ್ದೇನೆ. ಯಾವಾಗಲೂ ಕೂಡ ಉಪಯೋಗಕ್ಕೆ ಬರುತ್ತೆ. ಹಾಗೆ ಇದನ್ನು ಪೌಡ್ರ್ ಮಾಡ್ಕೊಂಡು ತರ್ತೇನೆ. ಫುಲ್ ನೈಸ್ ಪೇಸ್ಟ್ ಆಗಬೇಕು ಇದು. ಹಾಗೆ ಪೇಸ್ಟ್ ಮಾಡಿಕೊಂಡು ತರ್ತೇನೆ. ಪೇಸ್ಟ್ ಅಂದರೆ ತುಂಬ ನೈಸಾಗಿ ಹುಡಿ ಆಗಿರಬೇಕು. ಈ ಕಡೆ ನೀರು ಫುಲ್ ಕುದಿಬೇಕು. ಈಗ ಇಲ್ಲಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಚಿಕ್ಕದಾದ ಒಂದು ಶುಂಠಿಯನ್ನು ತಗೊಂಡಿದ್ದೇನೆ. ಇದನ್ನು ಫುಲ್ ಜಜ್ಜಿ ಪೇಸ್ಟ್ ಮಾಡಿಕೊಂಡು ಹಾಕ್ತೇನೆ ನೀರಿಗೆ. ಇಂಥವೆಲ್ಲ ಮನೆಯಲ್ಲೇ ಸಿಗುವಂತಹ ವಸ್ತುಗಳು. ಇದರಿಂದ ನಾವು ಮನೆಯಲ್ಲೇ ಔಷಧಿಯನ್ನು ಮಾಡ್ಕೋಬಹುದು. ಇದಕ್ಕೆಲ್ಲ ಮನೆ ಮದ್ದು ಅಂತ ಹೇಳೋದು. ಈಗ ಶುಂಠಿಯನ್ನು ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇದನ್ನು ನೀರಿಗೆ ಹಾಕ್ತೇನೆ. ಹಾಗೆ ಇಲ್ಲಿ ಕಾಳು ಮೆಣಸಿನ ಪೌಡ್ರು ಇಷ್ಟು ಪೇಸ್ಟ್ ಆಗಿದೆ. ಇದನ್ನು ಕೂಡ ಸ್ವಲ್ಪ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನು ಪುಡಿಯನ್ನು ಹಾಕ್ತಾ ಇದ್ದೇನೆ. ಫುಲ್ ಕುದಿ ಬರಬೇಕು. ಹಾಗೆ 1 ಲೋಟಕ್ಕೆ ಬರಬೇಕು. ಇದು 1 ಲೋಟಕ್ಕೆ ಬರಬೇಕು. ಸ್ವಲ್ಪ ಖಾರವಾಗಿ ಗಂಟ್ಲು ಕತ್ತರಿಸ್ತೋ ಥರ ಇರಬೇಕು. ಹಾಗಿದ್ರೆ ಬೇಗ ಕಡಿಮೆ ಆಗುತ್ತೆ. ಹಾಗೆ ಕುದೀತಾ ಇರಲಿ. ಈಗ ನಾವು ಎಲ್ಲೋ ಹೊರಗಡೆ ಹೋಗಿರ್ತೀವಿ, ನೀರನ್ನು ಕುಡಿದಿರ್ತೀವಿ, ತಂಪಿನ ಪದಾರ್ಥವನ್ನು ತಗೋತೀವಿ. ಆವಾಗ ನೆಗಡಿ ಆಗುವುದು ಸಹಜ ಅಲ್ವಾ? ಹಾಗಾಗಿ ನಾವು ಮತ್ತೆ ಡಾಕ್ಟ್ರದಲ್ಲಿ ಓಡೋದಕ್ಕಿಂತ ಮನೆಯಲ್ಲೇ ಔಷಧಿಯನ್ನು ಮಾಡ್ಕೋಬಹುದು. ತುಂಬ ಚೆನ್ನಾಗಾಗತ್ತೆ. ಬಹಳ ಬೇಗ ಕಡಿಮೆ ಆಗುತ್ತೆ. ಹಾಗೆ ಕಾಳು ಮೆಣಸಿನ ಪೌಡ್ರನ್ನು ಮಾಡಿ ಒಂದು ಡಬ್ಬಕ್ಕೆ ಹಾಕಿಡಬಹುದು. ನಮಗೆ ಬೇಕಾದಾಗ ಯೂಸ್ ಆಗುತ್ತೆ. ಮತ್ತು ನೀವು ಎಂತ ಗೊತ್ತಾ, ಎಷ್ಟು ಹೊತ್ತಿಗೆ ಬೇಕಾದರೂ ತಗೋಬೋದು ಈ ಔಷಧಿಯನ್ನು. ಆದರೆ ಜಾಸ್ತಿ ತಗೋಬಾರ್ದು, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೋಬೇಕು. 1/4 ಲೋಟ, ಚಿಕ್ಕ ಲೋಟದಲ್ಲಿ 1/4 ಲೋಟ ಅಷ್ಟು ತಗೋಬೇಕು. ತುಂಬ ತಗೊಂಡ್ರೆ ಇದು ದೇಹಕ್ಕೆ ಹೀಟ್ ಆಗುತ್ತೆ. ಶುಂಠಿಯನ್ನು ಕೂಡ ಉಪಯೋಗಿಸಿದ್ದೇವೆ, ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೋಬೇಕು. ನೋಡಿ, ಈಗ ಕುದಿದು 1 ಲೋಟಕ್ಕೆ ಬಂದಿದೆ. ಆಯಿತಾ? ಈಗ ಇದಕ್ಕೆ ಬೆಲ್ಲವನ್ನು ಹಾಕೋಣ. ಸಿಹಿ ಆಗುವಷ್ಟು ಬೆಲ್ಲ ಬೇಕು ಇದಕ್ಕೆ. ಸ್ವಲ್ಪ ಖಾರವಾಗಿರುತ್ತೆ, ಹಾಗಾಗಿ ಸಿಹಿ ಆಗುವಷ್ಟು ಬೆಲ್ಲ ಬೇಕು. ಸರಿ ಸಿಹಿ ಆಗಿರಬೇಕು. ಬಿಸಿಯಾಗಿ ಕುಡಿಬೇಕು. ನೀವು ಎಷ್ಟೊತ್ತಿಗೆ ಬೇಕಾದರೂ ಕುಡಿಬಹುದು, ಆದರೆ ಬಿಸಿಯಾಗಿ ಕುಡಿಬೇಕು. ಮತ್ತೆ ಫುಲ್ ಕುದೀಲಿ. ಈಗ ಬೆಲ್ಲ ಹಾಕಿದ್ದೇನೆ, ಹಾಗಾಗಿ ಮತ್ತೆ ಫುಲ್ ಕುದೀಲಿ. ಈಗ ಇದಕ್ಕೆ 2 ಕಾಳು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. 2 ಚೂರು 1 ಹನಿ. ಒಂದು ಚಿಟಿಕೆ ಉಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ನೋಡಿ, ಗ್ಯಾಸ್ ಆಫ್ ಮಾಡೋಣ. 1 ಲೋಟಕ್ಕೆ ಬಂತು ಇದು. ನೋಡಿ, ಇಲ್ಲಿ ಫುಲ್ಲು ಕುದೀತಾ ಕೆಳಗಡೆ ಹೋಯ್ತು ಈಗ ಕಷಾಯ. ಈಗ ಸೋಸ್ಕೊಂಡ್ಬಿಡೋಣ. ಶುಂಠಿಯ ಕಸ ಎಲ್ಲ ಇರುತ್ತೆ, ಹಾಗಾಗಿ ಅದೆಲ್ಲ ಬೇಡ. ಸೋಸ್ಕೊಂಡಿಟ್ಕೊಂಡು ನಾವು ಕುಡಿಯುವಾಗ ಮತ್ತೆ ಬಿಸಿ ಮಾಡಿ ಕುಡಿಬಹುದು. ಈ ಕಡೆ ನೋಡಿ, ಕಷಾಯ ಸಿದ್ಧ ಆಗಿದೆ.
ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಹಾಗೆ ಮತ್ತೊಂದು ಹೊಸ ಮನೆ ಮದ್ದನ್ನು ತರ್ತೇನೆ ನಿಮಗೋಸ್ಕರ. ಬಾಯ್ ಬಾಯ್ ಆಲ್.